ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಪ್ರಸ್ತುತ ಪಡಿಸ್ತಿರತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಅಚ್ಚರಿಯನ್ನು ಹುಟ್ಟು ಹಾಕುವಂಥ ಸಂಚಿಕೆ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಇದು ಸತ್ತು ಒಂದು ತಿಂಗಳ ನಂತರ ಮತ್ತೆ ಪುನರ್ಜನ್ಮ ಪಡೆದಿರ್ತಕ್ಕಂಥ ಒಂದು ಘಟನೆ. ಇದು ನಿಜವಾಗಿಯೂ ಕೂಡ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಹಾಗೂ ನಮ್ಮ ನಡುವೆ ನಡೆದಿರ್ತಕ್ಕಂಥ ಒಂದು ವಿಸ್ಮಯಕಾರಿಯಾದಂಥ ಘಟನೆ. ಈ ಘಟನೆಯನ್ನು ಆಧರಿಸಿದ ಸಂಚಿಕೆಯನ್ನು ಮಾಡಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತೈತಿ. ಜೊತೆಗೆ ಈ ಸಂಚಿಕೆಯ ಪ್ರಮುಖ ಪಾತ್ರಧಾರಿಗಳಾದಂಥವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೆಸರಲಿಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಕೇದಾರನಾಥ ದಂಪತಿಗಳಿಗೆ ಒಂದು ಹೆಣ್ಣು ಮಗು ಜನಿಸ್ತೈತಿ. ಅದು ಹೆಣ್ಣು ಮಗು ಜನಿಸಿದ ನಂತರ ಅವರು ತಮ್ಮ ಮಗಳಿಗೆ ನಾಮಕರಣವನ್ನು ಮಾಡ್ತಾರೆ. ಆ ಮಗುವಿನ ಹೆಸರು ರುಗ್ಡಿ ದೇವಿ ಅಂಥೇಳಿ. ಆ ಮಗುವಿನ ಹೆಸರು ರುಗ್ಡಿ ದೇವಿ 1815ರಲ್ಲಿ ಜನಿಸ್ತಾಳೆ. ಆಮೇಲೆ ಅವಳು ಕಾಲಕ್ರಮೇಣ 10-12 ಅಂದರೆ 13 ವರ್ಷಗಳ ತರುವಾಯ ಅವಳಿಗೆ ಮದುವೆಯನ್ನು ಕೂಡ ಮಾಡಲಾಗ್ತೈತಿ. ಯಾಕಂದರೆ ಈಗಿನಂತೆ ಆವಾಗ ಮದುವೆ ಮಾಡಲಿಕ್ಕೆ ಕೆಲವೊಂದು ಪಡಿಸಿರ್ತಕ್ಕಂಥ ವಯಸ್ಸಿನ ವಯೋಮಿತಿ ಇರಲಿಲ್ಲ. ಹಾಗಿರುವಾಗ ಆ ಸಂದರ್ಭದಲ್ಲಿ ರುಬ್ಡಿಗೆ ಮದುವೆಯನ್ನು ಕೇದಾರಿ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಮದುವೆ ಮಾಡಿಕೊಡ್ತಾರೆ. ಆ ಕೇದಾರಿಯ ಜೊತೆಗೆ ಮದುವೆ ಮಾಡಿಕೊಟ್ಟಾಗ ಅವಳಿಗೆ ಕೇವಲ 14 ವರ್ಷ ವಯಸ್ಸು. ಅಂದರೆ 1825ರಲ್ಲಿ ಅವಳಿಗೆ ಮದುವೆ ಆಗ್ತೈತಿ. ಮದುವೆಯಾಗಿ ಅವಳು ಒಂದು ಗಂಡು ಮಗುವಿಗೂ ಕೂಡ ಜನ್ಮ ನೀಡ್ತಾಳೆ. ಜನ್ಮ ನೀಡಿರತಕ್ಕಂಥ ಒಂದು ತಿಂಗಳ ಅವಧಿಯಲ್ಲಿಯೇ ಅವಳಿಗೆ ಅನಾರೋಗ್ಯ ಪೀಡಿತಳಾಗಿ ಅವಳು ಸಾವನ್ನಪ್ಪಿದಾಗ ಆ ಒಂದು ಸಂಗತಿಯನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ನನಗೆ ಒಂದು ಥರ ದುಃಖವೂ ಆಗುತ್ತದೆ. ಜೊತೆಗೆ ಒಂದು ಕಳವಳಕಾರಿಯಾದಂಥ ಒಂದು ಘಟನೆಯ ನೆನಪು ಆದಂತೆ ಆಗುತ್ತದೆ. ಆ ಸಂದರ್ಭದಲ್ಲಿ ರುಗ್ಡಿ ದೇವಿ ಅವಳು 1 ತಿಂಗಳ ತರುವಾಯ ಪುನರ್ಜನ್ಮ ಪಡಿತಾಳೆ. ಅದು ಕೂಡ ಮೈಲಾರಿ ಅನ್ನುವಂಥವರ ಒಂದು ಮೈಲಾರಿಯ ಮಗಳಾಗಿ ಜನ್ಮ ಪಡೆದ ನಂತರ ಆ ಒಂದು ಸಮಯದಲ್ಲಿ ಅವಳಿಗೆ ಸುಮಾರು 3-4 ವರ್ಷಗಳಾಗ್ತವೆ. 3-4 ವರ್ಷಗಳಾದ ತರುವಾಯ ಅವಳಿಗೆ ಶಾಲೆಗೆ ಹಚ್ತಾರೆ. ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅವಳು ಮತ್ತೆ ಮನೆಗೆ ಬಂದು ಯಾರ ಜೊತೆಗೂ ಕೂಡ ಮಾತಾಡೋದಾಗಲಿ, ಅವಳ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದಾಗಲಿ ಹಾಗೂ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸುವುದಾಗಲಿ ಮಾಡೋದಿಲ್ಲ. ಹಾಗಿದ್ದಾಗ ಅವರಿಗೂ ಕೂಡ ಚಿಂತೆ ಬರ್ತೈತಿ. ಆ ಬಂದಂಥ ಸಮಯದಲ್ಲಿ ಅವರು ತನ್ನ ಮಗಳನ್ನು ಈ ಆಸ್ಪತ್ರೆ ಆ ವೈದ್ಯರು ಈ ವೈದ್ಯರು ಎಲ್ಲರಿಗೂ ಕೂಡ ತೋರಿಸಿದಾಗ ಇಲ್ಲ, ಅವಳ ಸ್ವಭಾವವೇ ಹಾಗೆ, ಅವಳಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ವಿಷಯವನ್ನು ಈ ತಂದೆ ತಾಯಿಗಳಿಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವಳ ಶಾಲಾ ಶಿಕ್ಷಕಿಯನ್ನು ಕೂಡ ಕರೆದಾಗ ಅವರಿಗೂ ಕೂಡ ಒಂದು ಥರ ವಿಚಿತ್ರವಾದಂಥ ಘಟನೆ ಆ ಸಂದರ್ಭದಲ್ಲಿ ನಡೀತೈತಿ. ನಿನ್ನ ಹೆಸರು ಈಗ ಶಾಂತಿದೇವಿ ಅನ್ನುವಂಥ ಹೆಸರನ್ನು ನೀನು ಇಟ್ಟುಕೊಂಡಿದ್ದೀಯಾ, ನೀನು ಶಾಂತಳಾಗಿಯೇ ಇರ್ತೀಯಲ್ಲ, ಏನಾದರೂ ಸ್ವಲ್ಪ ಹೇಳು ನಿನ್ನ ಒಂದು ವಿಷಯವಾಗಿ ಅನ್ನುವಂಥ ಮಾತನ್ನು ಆ ಶಿಕ್ಷಕಿಯು ಅವಳಿಗೆ ಹೇಳಿದಾಗ, ಇಲ್ಲ, ನನಗೆ ಪುನರ್ಜನ್ಮ ಬಂದು ಸತ್ತ 1 ತಿಂಗಳ ಒಳಗಾಗಿ ನನಗೆ ಪುನರ್ಜನ್ಮ ಬಂತು. ನನ್ನ ಗಂಡ ಇದ್ದಾನೆ ಹಾಗೂ ನನಗೆ ಒಬ್ಬ ಮಗು ಇದ್ದಾನೆ. ಆ ನಂತರ ಅದೇ ಮನೆಯಲ್ಲಿ ನನ್ನ ಹಣವನ್ನು ಬಚ್ಚಿಟ್ಟಿದ್ದಂಥ ಹಣವನ್ನು ಕೂಡ ನನಗೆ ನೆನಪಿದೆ. ಆಮೇಲೆ ನನ್ನ ಗಂಡ 2ನೇ ಮದುವೆಯಾಗಿದ್ದಾನೆ, ಮದುವೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕೊಟ್ಟಿದ್ದರೂ ಕೂಡ ಮದುವೆಯಾಗಿದ್ದಾನೆ ಅನ್ನುವಂಥ ವಿಷಯವನ್ನು ಕೂಡ ಲಕ್ಷ್ಮೀದೇವಿ ಶಿಕ್ಷಕಿಗೆ ಆ ನಂತರ ತನ್ನ ತಂದೆ ತಾಯಿಗಳಿಗೆ ತಿಳಿಸ್ತಾಳೆ. ಅದು ಆಗ ಸ್ವಾತಂತ್ರ್ಯದ ಚಳವಳಿಯ ಕಾಲದಲ್ಲಿ ಇದು ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಈ ಸುದ್ದಿ ತಲುಪತಿ. ಅವರು ಒಂದು ಸತ್ಯ ಸಂಶೋಧನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯು ಇನ್ನೇನು ಕಾರ್ಯರೂಪಕ್ಕೆ ಬರುವ ಸಂದರ್ಭ ಬಂದೇ ಬಿಡ್ತು. ಆ ಸಂದರ್ಭದಲ್ಲಿ ಅವರು ಮೊದಲು ಇರ್ತಕ್ಕಂಥ ಲಕ್ಷ್ಮೀದೇವಿ ಇರ್ತಕ್ಕಂಥ ಊರಿಗೆ ಹೋಗ್ತಾರೆ. ಅದು ನಿಜಕ್ಕೂ ಕೂಡ ಒಂದು ಪುಣ್ಯಭೂಮಿ ಅಂತ ಹೇಳ್ಬೋದು. ಆ ಊರಿಗೆ ಹೋಗ್ತಾರೆ. ಹೋಗಿ ಅಲ್ಲಿ ವಿಚಾರಿಸಲಿಕ್ಕಾಗಿ ಅವಳು ಹೇಳಿದಂಥ ವ್ಯಕ್ತಿ ಮತ್ತು ಆ ಮಗು, ಅಂದರೆ ಇವಳು ಹೆತ್ತಂಥ ಮಗು ಜೊತೆಗೆ ಆ ಮನೆಯಲ್ಲಿ ಅವಳು ಅಡಗಿಸಿ ಇಟ್ಟಿರ್ತಕ್ಕಂಥ ಹಣ ಎಲ್ಲವೂ ಸಿಗ್ತೈತಿ. ಸಿಕ್ಕ ಮೇಲೆ ಅವರಿಗೆ ಹೌದು, ಇದು ಸತ್ಯವಾಗಿದೆ ಅನ್ನುವಂಥ ಒಂದು ವಿಚಾರಕ್ಕೆ ಬರ್ತಾರೆ. ಆದರೂ ಕೂಡ ಅದನ್ನು ಅವನ ಮುಂದೆ, ಅಂದರೆ ಅವಳ ಪತಿಯ ಮುಂದೆ ಇದನ್ನು ವಿಚಾರ ಮಾಡಬೇಕನ್ನುವಂಥ ಒಂದು ವಿಚಾರಕ್ಕೂ ಕೂಡ ಬರ್ತಾರೆ. ಆಮೇಲೆ
ವ್ಯಕ್ತಿಯನ್ನು ಕರೆದುಕೊಂಡು ಇವರ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ಅವನಿಗೂ ಕೂಡ ಈ ವಿಷಯವನ್ನು ನಂಬಲಿಕ್ಕೂ ಕೂಡ ಅಸಾಧ್ಯವಾಗ್ತೈತಿ. ಆದರೂ ಕೂಡ ಇದು ನಂಬಲಿಕ್ಕೆ ಸಾಧ್ಯ. ಯಾಕಂದ್ರೆ ಒಬ್ಬ ಮಗ ಇದ್ದಾನೆ, ಹಾಗೂ ತನ್ನ ಗಂಡ ಮತ್ತೊಂದು ಮದುವೆ ಮಾಡಿಕೊಂಡಿದ್ದಾನೆ, ಹಾಗೂ ತಾನು ಆ ಒಂದು ಆ ಮನೆಯಲ್ಲಿ ಹಣವನ್ನು ಇಟ್ಟಿರುವುದಾಗಿ ಹೇಳಿದಂಥ ವಿಷಯವೂ ಕೂಡ ಎಲ್ಲವೂ ಸತ್ಯವಾಗಿರ್ತೈತಿ. ಆ ಹಣವೂ ಸಿಗ್ತೈತಿ, ಒಂದೇ ಒಂದು ಮಗುನೂ ಇರ್ತೈತಿ. ಇವನು ಎರಡನೇ ಮದುವೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ವಿಷಯ ಗೊತ್ತಾಗ್ತೈತಿ. ಆ ಸಂದರ್ಭದಲ್ಲಿ ಅವರಿಗೆ ಈ ವಿಷಯ ಅಂದರೆ 1825ರಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ಜೊತೆಗೆ ಆ ಒಂದು ಪುನರ್ಜನ್ಮ ಯಾವ ರೀತಿ ಆಯಿತು, ಆ ಪುನರ್ಜನ್ಮದಲ್ಲಿ ನಾನೇನಾಗಿದ್ದೆ ಮತ್ತು ನನ್ನ ಗಂಡ ಯಾರು, ತನ್ನ ಮಗು ಯಾರು, ತಾನು ಹುಟ್ಟಿದ ಮನೆ ಯಾವುದು, ತಂದೆ ತಾಯಿಗಳ ಹೆಸರು ಹಾಗೂ ಗಂಡನ ಹೆಸರು, ಆಮೇಲೆ ತನ್ನ ಅತ್ತಿಗೆ ಹೆಸರು ಎಲ್ಲವನ್ನು ಕೂಡ ಹೇಳ್ತಾಳೆ. ಹೇಳಿದಂಥ ಸಂದರ್ಭದಲ್ಲಿ ಇದು ನಂಬಲಿಕ್ಕೆ ಅಸಾಧ್ಯವಾದರೂ ಕೂಡ ಇದು ನಂಬಲೇಬೇಕು. ಆ ನಂತರ ಆ ಮಹಿಳೆ, ಪುನರ್ಜನ್ಮ ಪಡೆದಿರ್ತಕ್ಕಂಥ ಮಹಿಳೆ ಕೇವಲ ಮದುವೆಯಾಗಿ 1-2 ವರ್ಷಗಳಲ್ಲಿ ಅಂದರೆ 14ನೇ ಅಂದರೆ ತನ್ನ 22ನೇ ವಯಸ್ಸಿನಲ್ಲಿ ತೀರ್ಕೊಂಡಂಥ ಈ ಸಂದರ್ಭದಲ್ಲಿ ಏನಾದರೂ ಮಾಡಿ ಇಂಥ ಒಂದು ಘಟನೆಗಳು ನಿಮ್ಮಲ್ಲಿಯೂ ಕೂಡ ನಡೆದಿದ್ದರೆ ಕನ್ನಡಿಗ ಚಾನಲ್ ವೈಟಿಗೆ ನೀವು ನನಗೆ ಹೇಳ್ರಿ. ಆನಂತರ ಅಂಥ ಘಟನೆಗಳನ್ನು ನಾನು ನಾಡಿಗೆ ಪರಿಚಯ ಮಾಡ್ತೀನಿ. ಜೊತೆಗೆ ಎಲ್ಲರಿಗೂ ಕೂಡ ಇಂಥ ವಿಷಯಗಳು ತಿಳಿಲಿ. ಪುನರ್ಜನ್ಮ ನಂಬದೇ ಇರತಕ್ಕಂಥವರಿಗೂ ಕೂಡ ಪುನರ್ಜನ್ಮ ಇದೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಆದ್ದರಿಂದ ಈ ಘಟನೆಯಲ್ಲಿ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೂಡ ಇದ್ದರು, ಅದು ಕೂಡ ಸತ್ಯ. ಹಾಗೂ ಅವರ ಮನೆತನವೂ ಕೂಡ ಇದೆ, ಅದು ಕೂಡ ಸತ್ಯ. ಇದು ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥದ್ದು ಸತ್ಯವಾದಂಥ ಘಟನೆ ಎನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪ ಮಾಡುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.